ಭಾರತ ಹಸಿವಿನ ಸೂಚ್ಯಂಕದಲ್ಲಿ ತೀವ್ರ ಕುಸಿತ ಆಗ್ತಾ ಇದೆ. ಹಸಿವಿನಿಂದ ಮಲಗುವವರ ಸಂಖ್ಯೆ ಭಾರತದಲ್ಲಿ ಹೆಚ್ಚಳವಾಗ್ತಾ ಇದೆ. ಆದರೆ ಈ ಹಸಿವನ್ನು ನೀಗಿಸೋದಕ್ಕೆ ಯಾವ ಯೋಜನೆ ತರಲಾಗಿತ್ತು, ಇದು ಉಳ್ಳವರ ಹೊಟ್ಟೆ ತುಂಬಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಕನ್ನ ಹಾಕಲಾಗ್ತಾ ಇದೆ. ಕೊಪ್ಪಳದಲ್ಲಿ ಅನ್ನ ಭಾಗ್ಯದ ಅಕ್ಕಿ ಕಳ್ಳ ಸಾಗಣೆ ಮಾಡಲಾಗ್ತಾ ಇದೆ. ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದಂತಹ ಅನ್ನ ಉಳ್ಳವರ ಹೊಟ್ಟೆ ತುಂಬಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕಳ್ಳರ ಹೊಟ್ಟೆ ತುಂಬಿಸ್ತಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಅಕ್ರಮವಾಗಿ ಸಾಗಿಸ್ತಿದ್ದ ಪಡಿತರ ಅಕ್ಕಿಯನ್ನ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ದಾಳಿ ನಡೆಸಿ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬುಡಶೆಟ್ನಾಳ ಗ್ರಾಮ ಸೇರಿದಂತೆ ಕೊಪ್ಪಳ ನಗರದಲ್ಲಿ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ 1 ಲಾರಿ ಟೆಂಪೋ ಟ್ರಾವೆಲರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೊಪ್ಪಳದ ಕುಕನಪಳ್ಳಿ ಯಮನೂರಪ್ಪಗೆ ಸೇರಿದಂತಹ ಟೆಂಪೋ ಟ್ರಾವೆಲರ್ ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿ ಲಾರಿ ಮಾಲೀಕರ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಆದರೆ ಇದು ಕೂಡ ಒಂದು ರೀತಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಆಗುತ್ತೆ. ಕೇವಲ ಈ ಸಣ್ಣ ಪುಟ್ಟ ಲಾರಿ ಮಾಲೀಕರು, ಯಾರೋ ಒಬ್ಬರು ಟೆಂಪೋ ಅಂತೆ, ಮತ್ತೊಂದಂತೆ, ಮಗದೊಂದಂತೆ ಇಂಥವರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆದರೆ ಇದನ್ನು ಅಂತಾರಾಜ್ಯ ಮಟ್ಟದಲ್ಲಿ ಮಾರಾಟ ಮಾಡಲಾಗುತ್ತೆ. ಅಂದರೆ ಕರ್ನಾಟಕದಲ್ಲಿ ಏನು ಅಕ್ಕಿ ಸಿಗುತ್ತೆ, ಈ ಅನ್ನಭಾಗ್ಯದ ಅಕ್ಕಿಯನ್ನು ಬೇರೆ ರಾಜ್ಯಕ್ಕೆ ಸಾಗಾಟ ಮಾಡಿ ಅಲ್ಲಿ ಮಾರಾಟ ಮಾಡಲಾಗುತ್ತೆ. ಇದರ ಹಿಂದೆ ಪ್ರಭಾವಿಗಳು ಕೂಡ ಇರ್ತಾರೆ. ಅಂತಹ ಪ್ರಭಾವಿಗಳ ಕೈಕಾಲು ಕಟ್ಟಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂಥದ್ರಲ್ಲಿ ನಾವು ಮತ್ತೆ ಮತ್ತೆ ವಿಫಲರಾಗ್ತಾ ಇದ್ದೀವಿ. ಫೋನ್ ಬಂತು 8:45 ಅದರ ಸಂಬಂಧ ಬಂದೀವಿ. ಇನ್ನು ಪರಿಶೀಲನೆ ಮಾಡೋದು ಸರ್. ಏನೇ ಸರ್ ಅಕ್ಕಿ ಚೀಟಿ ಪಡಿತರ ಅಕ್ಕಿ ಇರುವುದು ಅಂತ ಒಂದು ನೋಡೋಕ್ಕೆ ಕಂಡು ಬಂತು. ಅದನ್ನು ಪರಿಶೀಲನೆ ಮಾಡ್ತೀವಿ ಸರ್. ಕಾರ್ ಗಾಡಿ ಯಾರ್ದು ಏನಂತ ಗೊತ್ತಾಯ್ತು ಏನೂ ಗೊತ್ತಾಗಿಲ್ಲ ಸರ್. ತಿಳ್ಕೊಂತೀವಿ. ಈಗ ಪೊಲೀಸ್ ಸ್ಟೇಷನ್ನಿಂದ ಒಂದು ಫೋನ್ ಬಂತು 8:45 ಅದರ ಸಂಬಂಧ ಬಂದೀವಿ. ಇನ್ನು ಪರಿಶೀಲನೆ ಮಾಡೋದು ಸರ್. ಏನೇ ಸರ್ ಅಕ್ಕಿ ಚೀಟಿ ಪಡಿತರ ಅಕ್ಕಿ ಇರುವುದು ಅಂತ ಒಂದು ನೋಡೋಕ್ಕೆ ಕಂಡು ಬಂತು. ಅದನ್ನು ಪರಿಶೀಲನೆ ಮಾಡ್ತೀವಿ ಸರ್. ಕಾರ್ ಗಾಡಿ ಯಾರ್ದು ಏನಂತ ಗೊತ್ತಾಯ್ತು ಏನೂ ಗೊತ್ತಾಗಿಲ್ಲ ಸರ್. ತಿಳ್ಕೊಂತೀವಿ. ಈಗ ಪೊಲೀಸ್ ಸ್ಟೇಷನ್ನಿಂದ ಒಂದು ಫೋನ್ ಬಂತು. ಪಡಿತರ ಅಕ್ಕಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದರೆಂಬ ಮಾಹಿತಿ ಬಂದ ಪ್ರಕಾರ ಕಿನ್ನಾಳ ಗ್ರಾಮದ ಬುಡಶೆಟ್ಟು ಗ್ರಾಮ ಹೋಗೋ ರಸ್ತೆಯಲ್ಲಿ ನಾವು ಮತ್ತು ಮಾನ್ಯ PSI ಸಾಹೇಬರು ಸೇರಿಕೊಂಡು ಜೀಪ್ನಲ್ಲಿ ಹೋಗಿ ನೋಡಿದಾಗ ಈ ಅಕ್ಕಿ ತುಂಬಿದ ಲಾರಿ ನಮಗೆ ಗಾಡಿ ಸಿಕ್ತು. ಇದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಪಡಿತರ ಅಕ್ಕಿ ಅಂತ ಕಂಡು ಬಂತು. ಸರಿಸುಮಾರು ಒಂದು 7.5 ಕ್ವಿಂಟಲ್ ಅಕ್ಕಿ ಇದೆ. ಇದು ನಿನ್ನೆ ಇದ್ರ ಬಗ್ಗೆ ನಾವೆಲ್ಲ FIR ಮಾಡಿ ಯಾರ ಹೆಸರು ಮೇಲೆ ಯಾರು ಸರ್ ಇದು ಗಾಡಿ? ಯಾರು ಯಮನೂರಪ್ಪ ಅಂತ ತಿಳಿಸ್ಬಿಟ್ಟಿದ್ದಾರೆ ನಿನ್ನೆ. ಮುಂದಿನ ತನಿಖೆಗೆ ನಾವು ಇದು ಎಲ್ಲಿಗೆ ಹೋಗ್ತಿತ್ತಂತ ಏನೊಂದು ಮಾಹಿತಿ ಇಲ್ಲ ಸರ್, ಅದು ಮಾಹಿತಿ ಏನು ಗೊತ್ತಿಲ್ಲ. ಬಟ್ ಹತ್ರ ಲೋಡ್ ಆಗಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ಪ್ರಕಾರ ನಾವು ಹೋಗಿ ನೋಡಿದಾಗ ಇದು ಪಡಿತರ ಅಕ್ಕಿ ಅಂತ ಕಂಡು ಬಂದಿರೋದ್ರಿಂದ ಇವನ್ನ ಮುಂದಿನ ತನಿಖೆಗೆ FIR ಮಾಡಿದ್ದೀವಿ. ಪಡಿತರ ಅಕ್ಕಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದರೆಂಬ ಮಾಹಿತಿ ಬಂದ ಪ್ರಕಾರ ಕಿನ್ನಾಳ ಗ್ರಾಮದ ಬುಡಶೆಟ್ಟು ಗ್ರಾಮ ಹೋಗೋ ರಸ್ತೆಯಲ್ಲಿ ನಾವು ಮತ್ತು ಮಾನ್ಯ PSI ಸಾಹೇಬರು ಸೇರಿಕೊಂಡು ಜೀಪ್ನಲ್ಲಿ ಹೋಗಿ ನೋಡಿದಾಗ ಈ ಅಕ್ಕಿ ತುಂಬಿದ ಲಾರಿ ನಮಗೆ ಗಾಡಿ ಸಿಕ್ತು. ಇದನ್ನು ಪರಿಶೀಲನೆ ಮಾಡಿದಾಗ ನಮಗೆ ಪಡಿತರ ಅಕ್ಕಿ ಅಂತ ಕಂಡು ಬಂತು. ಸರಿಸುಮಾರು ಒಂದು 7.5 ಕ್ವಿಂಟಲ್ ಅಕ್ಕಿ ಇದೆ. ಇದು ನಿನ್ನೆ ಇದ್ರ ಬಗ್ಗೆ ನಾವೆಲ್ಲ FIR ಮಾಡಿ ಯಾರ ಹೆಸರು ಮೇಲೆ ಯಾರು ಸರ್ ಇದು ಗಾಡಿ? ಯಾರು ಯಮನೂರಪ್ಪ ಅಂತ ತಿಳಿಸ್ಬಿಟ್ಟಿದ್ದಾರೆ ನಿನ್ನೆ. ಮುಂದಿನ ತನಿಖೆಗೆ ನಾವು ಇದು ಎಲ್ಲಿಗೆ ಹೋಗ್ತಿತ್ತಂತ ಏನೊಂದು ಮಾಹಿತಿ ಇಲ್ಲ ಸರ್, ಅದು ಮಾಹಿತಿ ಏನು ಗೊತ್ತಿಲ್ಲ. ಬಟ್ ಹತ್ರ ಲೋಡ್ ಆಗಿ ಹೋಗ್ತಾ ಇದೆ ಅನ್ನೋ ಮಾಹಿತಿ ಪ್ರಕಾರ ನಾವು ಹೋಗಿ ನೋಡಿದಾಗ ಇದು ಪಡಿತರ ಅಕ್ಕಿ ಅಂತ ಕಂಡು ಬಂದಿರೋದ್ರಿಂದ ಇವನ್ನ ಮುಂದಿನ ತನಿಖೆಗೆ FIR. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಈ ರೀತಿಯಾಗಿ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕುವಂತಹ ಪ್ರಕರಣಗಳು ಮತ್ತೆ ಮತ್ತೆ ಬೆಳಕಿಗೆ ಬರುತ್ತೆ. ಆದರೆ ಈ ಸಣ್ಣ ಪುಟ್ಟವರ ಮೇಲೆ ಕ್ರಮ ಏನೋ ಆಗುತ್ತೆ, ಯಾವ ಪ್ರಭಾವಿಗಳಿದ್ದಾರೆ ಅವರ ಮೇಲೆ ಕ್ರಮ ಆಗೋದೇ ಇಲ್ಲ. ಯಾವ ರೀತಿಯಾಗಿ ಕೊಪ್ಪಳದಲ್ಲಿ ಅನ್ನಭಾಗ್ಯದ ಅಕ್ಕಿಗೆ ಕನ್ನ ಹಾಕಲಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಕನಸಿನ ಯೋಜನೆ ಹತ್ರ ಅನ್ನಭಾಗ್ಯ ಅಕ್ಕಿಯನ್ನ ಅಂದ್ರೆ ಬಡ ಜನರಿಗೆ ವಿತರಣೆ ಮಾಡೋದು. ಬಡ ಜನರು ಕೂಡ ಯಾರು ಕೂಡ ಉಪವಾಸ ಇರಬಾರ್ದು. ಅವ್ರಿಗೆ ಕೂಡ ಪ್ರತಿ ಒಂದು ಹೊತ್ತು ಕೂಡ ಅವ್ರಿಗೆ ಏನಂದ್ರೆ ಊಟ ಚೆನ್ನಾಗಿ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಉಚಿತವಾಗಿ ಸ್ವತಃ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತಂದಿರುತ್ತದೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ಈ ಯೋಜನೆಯನ್ನ ಜಾರಿಗೆ ತಂದು ಪ್ರತಿಯೊಬ್ಬರಿಗೆ 10 kg ಅಕ್ಕಿಯನ್ನು ವಿತರಣೆ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಅಕ್ಕಿಯ ಏನಂದ್ರೆ ಸಾಗಾಣಿಕೆ ಮಾಡುವ ಅನ್ನಭಾಗ್ಯ ಅಕ್ಕಿಯನ್ನು ಸಾಗಾಣಿಕೆ ಮಾಡುವ ದಂಧೆಕೋರರು
ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೂ ಹೋಗಿ ಏನಂದ್ರೆ ಕೆಲವೊಂದಿಷ್ಟು ಗ್ರಾಹಕರ ಬಳಿ ಏನಂದ್ರೆ ಹೆಚ್ಚಿನ ದುಡ್ಡು ಕೊಟ್ಟು ಆ ಅಕ್ಕಿಯನ್ನ ಖರೀದಿ ಮಾಡ್ತಾರೆ. ಅಲ್ಲಿ ಖರೀದಿ ಮಾಡಿ ಅಂದ್ರೆ ಏನಂದ್ರೆ 10 ರೂಪಾಯಿ ಕಿಲೋ ಇರುತ್ತೆ, ಅದು 12 ರೂಪಾಯಿ ಕಿಲೋ ಕೊಟ್ಟು ಅವರಿಂದ ಅಕ್ಕಿಯನ್ನು ಪಡೆದು ಅದನ್ನ ಕೆಲವೊಂದಿಷ್ಟು ಪಾಲಿಶ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುವಂತ ದೊಡ್ಡ ಜಾಲ ಕೊಪ್ಪಳದಲ್ಲಿ ಇರುವಂತದ್ದು. ಪಾಲಿಶ್ ಮಾಡಿ ಕಳಿಸ್ತಾರೆ, ಅದ್ರ ಜೊತೆಗೆ ಪಾಲಿಶ್ ಇಲ್ಲದೆ ಕೂಡ ಅಕ್ಕಿಯನ್ನ ಈ ರೀತಿ ಕ್ವಿಂಟಾಲ್ ಗಟ್ಟಲೆ ನೂರಾರು ಕ್ವಿಂಟಲ್ ಗಟ್ಟಲೆ ಒಂದು ಕಡೆ ಸಾಗಾಣಿಕೆ ಮಾಡಿ ಗುಡ್ಡೆ ಹಾಕಿ ಅದನ್ನ ಲಾರಿ ಮತ್ತು ಕೆಲವೊಂದಿಷ್ಟು ದೊಡ್ಡ ವಾಹನಗಳ ಮುಖಾಂತರ ತಮಿಳುನಾಡು ರಾಜ್ಯ ಮತ್ತು ಬೇರೆ ಬೇರೆ ಸುತ್ತಮುತ್ತಲಿರುವಂತಹ ಏನು ಅಕ್ಕಿ ಸಿಗಬೇಕು ಅಂತ ರಾಜ್ಯಗಳಿಗೆ ಹೆಚ್ಚಿನ ದುಡ್ಡನ್ನ ತೆಗೆದುಕೊಂಡು ಮಾರಾಟ ಮಾಡುವಂತ ದೊಡ್ಡ ಜಾಲ ಕೊಪ್ಪಳದಲ್ಲಿ ಇರುವಂತದ್ದು. ಕೇವಲ ಇದು ಕೊಪ್ಪಳ ತಾಲೂಕಿನಲ್ಲ, ಗಂಗಾವತಿ ತಾಲೂಕು ಬರುತ್ತೆ, ಬೇರೆ ಬೇರೆ ತಾಲೂಕುಗಳಲ್ಲಿ ದೊಡ್ಡ ಜಾಲ ಇರುವಂತದ್ದು. ಅಂದ್ರೆ ಇಂಥ ಜಾಲವನ್ನ ದಂಧೆಕೋರಿಗೆ ಬಹಳಷ್ಟು ಕೆಲವೊಂದಿಷ್ಟು ಪ್ರಭಾವಿ ರಾಜಕಾರಣಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಕೇವಲ ಬೆರಳಿಕೆ ಮಾತ್ರ ಪ್ರಕರಣ ದಾಖಲಿಸಿಕೊಂಡು ತದನಂತರ ಏನು ಒಂದು ವಾರ ವಾಹನ ಸೀಸ್ ಮಾಡಿದರೆ ಒಂದು ವಾರ ಈ ಕಳ್ಳ ಸಾಗಾಣಿಕೆ ಬಂದ್ ಆಗುತ್ತೆ. ತದನಂತರ ಮತ್ತೆ ಅದೇ ಯಥಾರ್ಥ ಸ್ಥಿತಿ ಕೂಡ ಏನಂದ್ರೆ ಅಕ್ಕಿ ಸಾಗಾಣಿಕೆ ಮಾಡುವಂತ ಪ್ರಕ್ರಿಯೆ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಗೆ ಜನಪ್ರತಿನಿಧಿಗಳು ಕೊಳ್ಳೆ ಇಡ್ತಿದ್ದಾರೆ. ಇದು ಯಾವ ಮಟ್ಟಿಗೆ? ಆ ಕಾರಣಕ್ಕಾಗಿ ಏನು ಆಹಾರ ಇಲಾಖೆಯ ಅಧಿಕಾರಿಗಳು ಇರುವುದು ಮತ್ತು ಏನ್ ಕೆಲವೊಂದಿಷ್ಟು ಪೊಲೀಸ್ ಇಲಾಖೆಯವರು ತಮಗೆ ದೂರ ಬಂದಾಗ ಮಾತ್ರ ಹೋಗಿ ದಾಳಿ ಮಾಡ್ತಾರೆ. ಆದ್ರೆ ಪ್ರತಿನಿತ್ಯ ಈ ಪ್ರಕ್ರಿಯೆ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆ ಪ್ರತಿನಿತ್ಯ ನಡೀತಿದೆ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಅದನ್ನ ನಿಲ್ಲಿಸುವಂತ ಕೆಲಸ ಅಧಿಕಾರಿಗಳು ಮಾಡ್ಬೇಕು. ಅದ್ರ ಜೊತೆಗೆ ಸೂಕ್ತ ಫಲಾನುಭವಿ ಯಾರಿದ್ರೆ ಅವ್ರಿಗೆ ಮಾತ್ರ ಅಕ್ಕಿಯನ್ನ ವಿತರಣೆ ಮಾಡುವಂತ ಕೆಲಸ ಆಹಾರ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಂತೇಳಿ ಸಾರ್ವಜನಿಕರ ಆಗ್ರಹ ಇರ್ತದ್ದು. ಈಗಲಾದ್ರೂ ಆಹಾರ ಇಲಾಖೆ ಅಧಿಕಾರಿಗಳು ಕೇವಲ ದೂರ ಬಂದಾಗ ಮಾತ್ರ ದಾಳಿ ಮಾಡೋದಲ್ಲ, ಎಲ್ಲೆಲ್ಲಿ ಈ ರೀತಿ ಅನ್ನಭಾಗ್ಯ ಅಕ್ಕಿಯನ್ನ